ಸಮಾನತೆಯನ್ನು ಸಾರಿರ್ತಕ್ಕಂಥ ಕನಕದಾಸರ 536ನೇ ಜಯಂತಿಯನ್ನು ಬಳ್ಳಾರಿಯಲ್ಲಿ ಎಲ್ಲ ಸಮುದಾಯದ ಜನರು ಅತ್ಯಂತ ವಿಜೃಂಭಣೆಯಿಂದ ಕನಕ ಜಯಂತಿಯನ್ನು ಬಳ್ಳಾರಿ ನಗರದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಅದೆಲ್ಲ ರಾಜಕಾರಣಿಗಳು ಮತ್ತು ಜೊತೆಗೆ ಎಲ್ಲ ಪಕ್ಷಾತೀತವಾಗಿ ಎಲ್ಲ ಸರ್ವ ಸಮಾಜದವರು ಬಂದು ಇವತ್ತು ಕನಕ ಜಯಂತಿನ ಅತ್ಯಂತ ವಿಜೃಂಭಣೆಯಿಂದ ಅತ್ಯಂತ ಸಂತೋಷವಾಗಿ ಆಚರಣೆ ಮಾಡಿ ಕನಕ ಜಯಂತಿಯ ಮೆರವಣಿಗೆಯಲ್ಲಿ ಎಲ್ಲರೂ ಭಾಗವಹಿಸ್ತಾರೆ. ಎಲ್ಲ ದಾಸ ಶ್ರೇಷ್ಠ ಕವಿಯಾಗಿ ಸಂಚಾರ ನಮ್ಮ ಕರ್ನಾಟಕದಾದ್ಯಂತ ಸಂಚಾರ ಮಾಡಿ ಸಮಾನತೆಯನ್ನು ಸಾರಿರುವಂತ ಕನಕದಾಸರ ಗುಣಗಾನಗಳನ್ನು ನಾವು ಅಳವಡಿಸ್ಕೊಳ್ಬೇಕಾಗಿ ನಮ್ಮ ಎಲ್ಲ ಮಾಧ್ಯಮದ ಮೂಲಕ ಎಲ್ಲರಲ್ಲಿ ನಾನು ಒಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಯಾವುದಾದ್ರೂ ಒಬ್ಬ ಮಹಿಮಾ ಪುರುಷನಿಗೆ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಕೂಡ ಕಲ್ಲಲ್ಲಿ ಒಡೆ ಮೂಡಿ ದರ್ಶನ ಕೊಡ್ತಾನಂತಂದ್ರೆ ಅದು ಇವತ್ತು ಇತಿಹಾಸ. ಒಬ್ಬ ಭಕ್ತನಿಗೆ ಭಗವಂತನಿಗೆ ಇರ್ತಕ್ಕಂಥ ಅನುಬಂಧ ಅದು ಉಡುಪಿಯ ಶ್ರೀಕೃಷ್ಣ ಮತ್ತೆ ಕನಕದಾಸರು. ಅವರು ತಿರುಪತಿ ತಿಮ್ಮಪ್ಪನ ಭಕ್ತರಾಗಿದ್ದರು. ಅದರ ಜೊತೆಗೆ ಅವರಿಗೆ ಎಷ್ಟೇ ಬಂಗಾರದ ಸಂಪತ್ತು ಕನಕ ಸಂಪತ್ತು ಇದ್ದರೂ ಕೂಡ ಅದು ಜನಗಳಿಗೆ ಅನುಕೂಲ ಆಗಬೇಕು. ಇಡೀ ನಾಡು ದೇಶ ಪ್ರಪಂಚ ಚೆನ್ನಾಗಿದ್ರೆ ಅದು ಕನಕದಾಸರಿಗೆ ಸಂತೋಷ ಮತ್ತೆ ಅವರ ಕೀರ್ತನೆಗಳು ಸಾಕಷ್ಟಿದ್ದಾವೆ. ಪ್ರತಿ ವರ್ಷ ಜಯಂತಿ ಬಂದಾಗ ಮಾತ್ರ ಕನಕದಾಸರನ್ನು ನೆನಪು ಮಾಡಿಕೊಳ್ಳದೆ ಅವ್ರು ಹೇಳಿದಂಥ ತತ್ವ ಸಿದ್ಧಾಂತಗಳನ್ನು ಪಾಲನೆ ಮಾಡುತ್ತಾ ಕುಲ ಎಂದು ಒಡೆದಾಡಿದಿರಿ ಅಂತ ಹೇಳಿದಾರಲ್ಲ, ಅದೇ ಥರ ಎಲ್ಲರೂ ಈ ಸಮಾಜದಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬರು ಯಾವುದೇ ಜಾತಿ ನಿಂದನೆ ಮಾಡದೆ ಎಲ್ಲರೂ ಚೆನ್ನಾಗಿರಬೇಕು. ಹಾಗಾಗಿ ಅವರ ಹೇಳಿದಂಥ ಹಲವಾರು ತತ್ವಗಳನ್ನು ಪಾಲಿಸಬೇಕು.